ಇನ್ನು 40 ನಿಮಿಷಗಳಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 8ನೇ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಬಜೆಟ್ ಪ್ರತಿಯೊಂದಿಗೆ ಸಂಸತ್ ಭವನಕ್ಕೆ ಬಂದರು, ಕ್ಯಾಬಿನೆಟ್ಗೆ ಬಂದಿದ್ದಾರೆ. ಕ್ಯಾಬಿನೆಟ್ನ ಅಪ್ರೂವಲ್ ನಂತರ ಬಜೆಟ್ ಮಂಡನೆ ಆರಂಭಗೊಳ್ಳುತ್ತೆ. 2 ತದ್ವಿರುದ್ಧ ಪಿಕ್ಚರ್ಗಳನ್ನು 2 ಪಕ್ಷಗಳ ವಕ್ತಾರರು ನಮಗೆ ಕಟ್ಟಿಕೊಟ್ರು. ಅಶ್ವಿನ್ ಅವರು JDSನಿಂದ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುರಳೀಧರ್ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಸರ್, ಸತ್ಯ ಏನು ಅಂದರೆ 45% ಅನ್ಎಂಪ್ಲಾಯ್ಮೆಂಟು ಅಂತ ಕಾಂಗ್ರೆಸ್ ವಕ್ತಾರರು ಹೇಳಿದ್ರಲ್ಲ, ಇನ್ನು ನಾವೆಲ್ಲ ಸಮಾಜದಲ್ಲೇ ಬದುಕ್ತಾ ಇದ್ದೀವಿ ಸರ್. ದಿನ ಬೆಳಗಾದರೆ ನಾವು ಜನರ ಜೊತೆ ಕಮ್ಯುನಿಕೇಷನ್ ಇರುತ್ತೆ, ಮಾತಾಡ್ತಿರ್ತೀವಿ. ನಮಗೊಂದು ಪಿಕ್ಚರ್ ಇರುತ್ತಲ್ಲ. ನಾ ಸರ್ಕಾರ ಕೊಟ್ಟ ಯಾವ ಡೇಟಾಗಳನ್ನು ನಾನು ಐ ವಿಲ್ ಟೇಕ್ ಇಟ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್ ಓನ್ಲಿ. ಗೊತ್ತದ ಅಂದರೆ ಕೊಡುವ ಆಂಟಿಬಯೋಟಿಕ್ ಆಲ್ಸೋ. ನಾವು ಸಮಾಜದಲ್ಲಿ ಬದುಕ್ತಾ ಇರ್ತೀವಿ ಸರ್. 4 ಜನರ ಹತ್ರ ದಿನ ಬೆಳಗಾದರೆ ಮಾತಾಡ್ತಿರ್ತೀವಿ. ಒಂದು ಅಂದಾಜಿರುತ್ತೆ ಸಮಾಜ ಯಾವ ಕಡೆ ಹೋಗ್ತಾ ಇದೆ, ಆರ್ಥಿಕ ಸ್ಥಿತಿ ಹೆಂಗಿದೆ ಅಂತ. 2 ಪೈಕಿ ಯಾರು ಕೊಟ್ಟಿದ್ದು ಕರೆಕ್ಟ್ ಪಿಕ್ಚರ್? ಮಾತಾಡಿಲ್ಲ ನಾನು. ನೀವು ಮಾತಾಡಿ ಒಂದು 3 ನಿಮಿಷ ಕೊಡಿ. ಎಸ್. ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಇಟ್ಸ್ ಎ ಮೆಟಫಾರಿಕಲ್ ಟಾಕ್. ಒಂದು, ಅನ್ಎಂಪ್ಲಾಯ್ಮೆಂಟ್ ಸಾಧ್ಯ ಇಲ್ಲ ನಮ್ಮ ದೇಶದಲ್ಲಿ. ಅಗ್ರಿಕಲ್ಚರಿಸ್ಟ್ ಈಸ್ ನಾಟ್ ಎಂಪ್ಲಾಯಬಲ್ ಪೊಸಿಷನ್ ಅನ್ನೋದು ಮಾತಾಡ್ಬೋದೇ ಹೊರತು ಸಿಟಿನಲ್ಲಿ ಹಾಗಿಲ್ಲ. ಬಟ್ ಅಂಡರ್ ಎಂಪ್ಲಾಯ್ಮೆಂಟ್ ಈಸ್ ಲೂಮಿಂಗ್ ಲಾರ್ಜ್. ಓಕೆ, ವಾಟ್ ಈಸ್ ದ ಡಿಫರೆನ್ಸ್ ಅನ್ಎಂಪ್ಲಾಯ್ಮೆಂಟ್ ಅಂಡ್ ಅಂಡರ್ ಎಂಪ್ಲಾಯ್ಮೆಂಟ್? ಒಂದು ಎಕ್ಸಾಂಪಲ್ ನಾವೇ ಮಾತಾಡ್ತಾ ಇದ್ವಿ. ಇಂಜಿನಿಯರ್ ಮಾಡೋ ಕೆಲಸನ 70 ಸಣ್ಣವ್ರು ಮಾಡ್ತಾರೆ. ಸಣ್ಣವ್ರು ಮಾಡೋ ಕೆಲಸ ಇಂಜಿನಿಯರ್ಗೂ ಸಿಗ್ತಾ ಇಲ್ಲ. ಇಂಜಿನಿಯರಿಗೆ ತಕ್ಕಂಥ ದೊಡ್ಡ ಕೆಲಸ ಸಿಗ್ತಾ ಇಲ್ಲ. ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ನಾವು ಆರಂಭ ಶೂರತ್ವ ಏನಿತ್ತು ಸಂಬಳಗಳು, ಅದು ಈಗಿಲ್ಲ. ಈಗ ಆರಂಭ ಅಲ್ಲ, ದೇರ್ ಸೀಮ್ಸ್ ಟು ಬಿ ಎ ಕಂಟಿನ್ಯೂಸ್ ಹೇಡಿತನ. ಇವನಿಗೆ 3% ಇನ್ಕ್ರೀಸ್ ಮಾಡಿದ್ರೆ ಇವನು ಕೆಲಸ ಬಿಟ್ಟು ಹೋಗ್ತಾನೆ ಅಂತ 4 ಮಾಡಲ್ಲ, 3 ಮಾಡ್ತಾರೆ ಅಥವಾ 2.5% ಮಾಡ್ತಾರೆ. ಯಾಕೆಂದರೆ ಅವನ ಕೆಲಸ ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂತ ಪರಿಸ್ಥಿತಿ ಆಗಿದೆ. ಎಕನಾಮಿಕ್ಸಲ್ಲಿ ಒಂದು ಹೇಳ್ತೀನಿ, ಯಾವುದೇ ಕಲರ್ ಕನ್ನಡಕ ಹಾಕ್ಕೊಂಡು ಎಕನಾಮಿಕ್ಸ್ನ ನೋಡಬಾರ್ದು. ದೇಶಕ್ಕೆ ಒಳ್ಳೆಯದಾಗಲ್ಲ. ವಸ್ತುಸ್ಥಿತಿ ಜನಕ್ಕೆ ತಿಳಿಸ್ಬೇಕು. ಎಂಪ್ಲಾಯ್ಮೆಂಟ್ ಇದೆ. ಈಗ ಕರ್ನಾಟಕದಲ್ಲಿ ಯಾವುದಾದ್ರೂ ಹೋಟ್ಲಲ್ಲಿ ಹೋಗಿ ನೋಡಿ, ಕನ್ನಡ ಮಾತಾಡೋರು ಸಿಗ್ತಾರಾ? ಇಲ್ಲ. ಏನು ಕಾರಣ? ನಮ್ಮಲ್ಲಿ ಕಾರ್ಮಿಕರು ಕೆಲಸ ಮಾಡಲ್ಲ ಅಂತಲ್ಲ, ನಮ್ಮಲ್ಲಿ ಕಾರ್ಮಿಕರು ನೆಕ್ಸ್ಟ್ ಲೆವೆಲ್ ಆಫ್ ಜಾಬ್ಗೆ ಹೋಗಿದ್ದಾರೆ. ಹಳ್ಳೀಲಿ ಕೆಲಸ ಲುಕ್ರೇಟಿವ್ ಇಲ್ಲ ಅಂತ ಸಿಟಿಗೆ ಬಂದಿದ್ದಾರೆ. ಒಬ್ಬ ಅಕೌಂಟೆಂಟಾಗಿ ನನ್ನ ಆಫೀಸಲ್ಲಿ ಟ್ರೈನಿಂಗ್ ತೊಗೊಂಡವನು ಮಾರನೇ ದಿನ ಟ್ರಾಫಿಕ್ ಸಿಗ್ನಲಲ್ಲಿ ಸ್ವಿಗ್ಗಿ ಮೋಟ್ರ್ ಬೈಕ್ ಓಡಿಸ್ತಾ ಇರೋದು ನೋಡಿದ್ದೀನಿ. ಏನು ಗುರು, ನೀನು ಹಿಂಗೆ ಟ್ರೈನಿಂಗ್ ತೊಗೊಂಡ್ರೆ ಇಲ್ಲಿ 30,000 ಕೊಡ್ತಾರೆ ಸರ್. ದಟ್ ಈಸ್ ಅ ಗ್ರೋತ್. ಕನ್ಸಂಪ್ಷನ್ ಪವರ್ ಇದೆ. 2 ದಿನದಿಂದ ನನ್ನ ಮನೆಗೆ ಸ್ವಿಗ್ಗಿ ತಗೊಂಡು ಬಂದಂಥ ಒಬ್ಬ ಹುಡುಗನ ಮಾತಾಡಿಸ್ತಾ ಇದ್ದೆ. ಈಸ್ ಎನ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ವೀಕೆಂಡಲ್ಲಿ ಮಾತ್ರ ಸ್ವಿಗ್ಗಿ ಡೆಲಿವರಿ ಮಾಡ್ತಾನೆ, ತಿಂಗಳಿಗೆ 25,000 ಬರ್ತಂತ. ಅಜಿತ್, ನಮ್ಮಲ್ಲಿ ಹಣದ ಹರಿವು ಸ್ಟುಪೆಂಡಸ್ ಆಗಿ ನಡೀತಾ ಇದೆ, ಅದ್ಭುತವಾಗಿ ನಡೀತಾ ಇದೆ. ಯಾವುದು ಜಲ್ಲಡೆ ರೂಪದಲ್ಲಿ ನೀರು ಬರಬೇಕಿತ್ತೋ ಕೆಲವು ಕಡೆ ಕೊಳ್ಳದ ರೂಪದಲ್ಲಿ ಕೊಚ್ಚಿಕೊಂಡು ಹೋಗ್ಬಿಡ್ತಾ ಇದೆ. ಫಾರ್ ಎಕ್ಸಾಂಪಲ್, ನಿಂತಿರೋ ಪ್ರಾಜೆಕ್ಟ್ಸ್ ಇಟ್ಕೋಬೋದು, ಅದರಿಂದ ಬೆನಿಫಿಟ್ ಬಂದಿಲ್ಲ. ವಿಶ್ವನಾಥ್ ಭಟ್ ಅವರು ಹೇಳ್ದಂಗೆ ನಾನು ಹೇಳಿದೆ, 7.5% ಸಸ್ಟೈನ್ಡ್ ಗ್ರೋತ್ ಇರಬೇಕು ನಾವು GDP ಮೇಂಟೈನ್ ಮಾಡಬೇಕು ಅಂದರೆ. ಕರೆಕ್ಟ್. ಅದಕ್ಕೆ ಮುಂಚೆ ಒಂದು ಹೇಳಿಬಿಡ್ತೀನಿ, ಇನ್ನು 2 ನಿಮಿಷ. GDP ಮಾಪನದಲ್ಲಿ ನಾವು ಈ ವರ್ಷ ನನಗೆ 100 ರೂಪಾಯಿ ಬಂದಿದೆ ಅಂದರೆ ಮಾನಸಿಕವಾಗಿ ಸೈದ್ಧಾಂತಿಕವಾಗಿ 8% ಕಡಿಮೆ ಮಾಡಿ ಹೇಳೋ ಅಭ್ಯಾಸ ಬೆಳೆಸ್ಕೋಬೇಕು. ಸುಮ್ಮನೆ ಕೂತ್ರು 8 ರೂಪಾಯಿ ಜಾಸ್ತಿ ಆಗುತ್ತೆ ಈ ದೇಶದಲ್ಲಿ. ದಟ್ ಕೆನಾಟ್ ಬಿ ಕಾಲ್ಡ್ ಆಸ್ ಅ ಗ್ರೋತ್. ಒಂದು. 2ನೇದು, ನನಗೆ ಎಲ್ಲ ಮಾಪನಕ್ಕೂ 100 ರೂಪಾಯೇ ಬೇಕು. 102 ರೂಪಾಯಿ ಸಂಗ್ರಹಿಸಿದ್ರೆ ಸರ್ಪ್ಲಸ್ ಬಡ್ಜೆಟ್ಟು, 98 ರೂಪಾಯಿ ಸಂಗ್ರಹಿಸಿದ್ರೆ ಕೋತಾ ಬಡ್ಜೆಟ್ಟು. 98 ರೂಪಾಯಿ ಸಂಗ್ರಹಿಸೋಣ, ಈ 2% ವರ್ಗಕ್ಕೆ ಒಳ್ಳೆಯದಾಗಲಿ ಅಂದರೆ ಅವರು ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗಬೇಕು. ಈಗ ನೋಡಿ, ನಾವು ಪೆಟ್ರೋಲ್ ಮೇಲೆ ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಿರೀಕ್ಷೆ ಸುಳ್ಳಾಗ್ಬೋದು. ಬಹುಶಃ ಡ್ಯೂಟಿ ಕಡಿಮೆ ಮಾಡ್ತಾರಾ ಅಂತ. ಡ್ಯೂಟಿ ಕಡಿಮೆ ಮಾಡಿದ್ರೆ ಕರಸ್ಪಾಂಡಿಂಗ್ ರೆವಿನ್ಯೂ ಫಾರ್ ದಿ ಸ್ಟೇಟ್ ಗೌರ್ಮೆಂಟ್ ವಿಲ್ ಕಮ್ ಡೌನ್. ಸ್ಟೇಟ್ ಗೌರ್ಮೆಂಟ್ ಜಾಸ್ತಿ ಮಾಡ್ಬೋದು. ನಮಗೆ ದೇಶಕ್ಕೆ ಒಂದೇ ಒಂದು ಆನ್ಸರು, ಸರಿಯಾದ ಕೆಲಸ, ಸರಿಯಾದ ಸಂಭಾವನೆ, ಹಣದುಬ್ಬರಕ್ಕೆ ತಕ್ಕಂತೆ ಇರಬೇಕು. ಸೆಂಟ್ರಲ್ ಗೌರ್ಮೆಂಟ್ ನೋಡಿ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಮಾಡೋಣ ಅಂದರೆ 1947ರಲ್ಲಿದ್ದ ಪರಿಸ್ಥಿತಿ ಈಗಿಲ್ಲ. ಮೇನ್ ಅನ್ಆಫರ್ಡಬಲ್ ಪರ್ಸನ್ ಹೂ ಕ್ಯಾನ್
ನಾಟ್ ಅಪಾಯಿಂಟ್ ಪೀಪಲ್ ಈಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಹೌದು ಹೌದು. ಕ್ಯಾನ್ ದೇ ಅಫೋರ್ಡ್ ಟು ಡೂ? ಒಂದು ಸಣ್ಣ ಕರೆಕ್ಷನ್ ತಂದರು, ನ್ಯೂ ಪೆನ್ಷನ್ ಸಿಸ್ಟಮ್ ಅಂತ. ಯಾಕೆ ಮುಂದೆ 50 ವರ್ಷಗಳನ್ನ ತಲೆಯಲ್ಲಿ ಇಟ್ಕೊಂಡು ಹೌದು, ಅಲೋ ನನಗೆ- ಮಾಡಿಲ್ಲ, ಹ್ಮ್. ಅಲೋ ಮಾಡಿಲ್ಲ ಓಲ್ಡ್ ಪೆನ್ಷನ್ ಸಿಸ್ಟಮ್ಮು. ಅದರ ಈಗ ಮಾರ್ಟಾಲಿಟಿ ರೇಷಿಯೋ ಜಾಸ್ತಿ ಆಗಿ ಮನುಷ್ಯ 95 ವರ್ಷವರೆಗೂ ಬದುಕ್ತಾನೆ ಅಂದರೆ 60 ವರ್ಷಕ್ಕೆ ರಿಟೈರ್ ಆದವನಿಗೆ ಇನ್ನೂ 30 ವರ್ಷ ಪೆನ್ಷನ್ ಕೊಡಬೇಕು. ದಿನೇ ದಿನೇ ಜಾಸ್ತಿ ಆಗುತ್ತೆ. ಅಷ್ಟು ಇನ್ಕಮ್ ಎಲ್ಲಿಂದ ತರಬೇಕು? ಶ್ರೀಲಂಕಾದಿಂದ ತರೋಕ್ಕಾಗತ್ತಾ? ಪಾಕಿಸ್ತಾನಿಂದ ತರೋಕ್ಕಾಗತ್ತಾ? ನಮ್ಮ ದೇಶದಿಂದ ತರಬೇಕು. ಒಂದು ಸಾಲ ಮಾಡಬೇಕು, ಒಂದು ಹೂಡಿಕೆ ಮಾಡಬೇಕು. ಈ ಸಲದ ಬಡ್ಜೆಟಲ್ಲಿ ಸರ್ಕಾರ ಏನಾದರೂ ಫಾರಿನ್ನಲ್ಲಿ ನೆಲೆಸಿರೋ ಇಂಡಿಯನ್ಸು, ಪರ್ಸನ್ಸ್ ಆಫ್ ಫಾರಿನ್ ಒರಿಜಿನ್ನು ಅಥವಾ ಬೇರೆ ಯಾವ ಥರ ಆದರೂ ಕಾನೂನು ಚೌಕಟ್ಟಿನೊಳಗೆ ಇಂಡಿಯನ್ ಬ್ಯಾಂಕ್ಸಲ್ಲಿ ಡಿಪಾಸಿಟ್ ಇಟ್ಟರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ Yes. ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.